ಓಂ ಶಾಂತಿ. ದಿನಾಂಕ 11/7/2021. ಅವ್ಯಕ್ತ ಬಾಪ್ದಾದ ರಿವೈಸ್ 3/2/1988. ब्रह्मा माता पिता की अपने ब्राह्मण बच्चों के प्रति 2 शुभ आशाएं. ಬ್ರಹ್ಮ ಮಾತಾಪಿತಾವರ ತಮ್ಮ ಬ್ರಾಹ್ಮಣ ಮಕ್ಕಳ ಪ್ರತಿ 2 ಶುಭ ಆಶೆಗಳು. आज विश्व की सर्व आत्माओं की सर्व आशाएं पूर्ण करने वाले बाप दादा अपनी शुभ आशाओं के रूहानी दीपकों को देख रहे थे. ಇಂದು ವಿಶ್ವದ ಎಲ್ಲ ಆತ್ಮಗಳ ಎಲ್ಲ ಆಸೆಗಳನ್ನು ಪೂರ್ಣ ಮಾಡುವಂತಹ ಬಾಪ್ ದಾದಾ ಅವರು ತಮ್ಮ ಶುಭ ಆಶೆಗಳ ಆತ್ಮಿಕ ದೀಪಗಳನ್ನು ನೋಡುತ್ತಾ ಇದ್ದರು. जैसे बाप सर्व की शुभ आशाएं पूर्ण करने वाले हैं, तो बच्चे भी बाप की शुभ आशाएं पूर्ण करने वाले हैं. ಹೇಗೆ ತಂದೆ ಸರ್ವರ ಶುಭ ಇಚ್ಛೆಗಳನ್ನು ಪೂರ್ಣ ಮಾಡುವಂಥವರಾಗಿದ್ದಾರೆ, ಹಾಗೆಯೇ ಮಕ್ಕಳು ಸಹ ತಂದೆಯ ಶುಭ ಇಚ್ಛೆಗಳನ್ನು ಪೂರ್ಣ ಮಾಡುವಂಥವರು ಆಗಿದ್ದಾರೆ. बाप बच्चों की आशाएं पूर्ण करते, बच्चे बाप की करते. ತಂದೆ ಮಕ್ಕಳ ಇಚ್ಛೆಗಳನ್ನು ಪೂರ್ಣ ಮಾಡುತ್ತಾರೆ, ಮಕ್ಕಳು ತಂದೆಯ ಇಚ್ಛೆಯನ್ನು ಪೂರ್ಣ ಮಾಡುತ್ತಾರೆ. बाप की बच्चों प्रति शुभ आशाएं कौन सी हैं, वो जानते हो ना. ತಂದೆಯದು ಮಕ್ಕಳ ಪ್ರತಿಯಾಗಿ ಯಾವ ಶುಭ ಇಚ್ಛೆಗಳಿದ್ದಾವೆ ಅವುಗಳನ್ನು ತಿಳಿದುಕೊಂಡಿದ್ದೀರಾ? हर एक ब्राह्मण आत्मा बाप की आशाओं के दीपक है. ಪ್ರತಿಯೊಂದು ಬ್ರಾಹ್ಮಣ ಆತ್ಮ ತಂದೆಯ ಆಸೆಗಳ ದೀಪಕ ಆಗಿದ್ದಾರೆ. ದೀಪಕ್ ಅರ್ಥಾತ್ ಸದಾ ಜಾಗತಿ ಜ್ಯೋತ್. ದೀಪಕ ಅಂದರೆ ಸದಾ ಜಾಗತಿ ಜ್ಯೋತ್. ಸದಾ ಜಗಾ ಹುವ ದೀಪಕ್ ಪ್ಯಾರಾ ಲಗ್ತಾ ಹೈ. ಸದಾ ಬೆಳಗುವಂಥ ದೀಪ ಪ್ರಿಯವನಿಸುತ್ತದೆ. अगर बार बार टिमटिमाता दीपक हो तो कैसे लगेगा. बाप की सर्व आशाओं को पूर्ण करने वाले अर्थात सदा जगमगाते हुए दीपकों को बाप दादा भी देख हर्षित होते हैं. ತಂದೆಯ ಸರ್ವ ಇಚ್ಛೆಗಳನ್ನು ಪೂರ್ಣ ಮಾಡುವಂತಹ ಅಂದರೆ ಸದಾ ಜಗಮಗಿಸುವಂತಹ ದೀಪಕಗಳನ್ನು ಬಾಪ್ ದಾದಾವು ನೋಡಿ ಹರ್ಷಿತರಾಗುತ್ತಾರೆ. श्री बाप ब्रह्मा से पूछ रहे थे कि बच्चों के प्रति अब तक कोई शुभ आशाएं हैं. तो ब्रह्मा ने बोला कि बच्चे नंबरवार अपनी शक्ति प्रमाण, स्नेह प्रमाण, अटेंशन प्रमाण सदा बाप की शुभ आशाओं को पूर्ण करने में लगे हुए हैं. ಶಿವ ತಂದೆ ಬ್ರಹ್ಮ ಅವರಿಗೆ ಕೇಳುತ್ತಾ ಇದ್ದರು, ಮಕ್ಕಳ ಪ್ರತಿಯಾಗಿ ಇಲ್ಲಿವರೆಗೆ ಯಾವುದಾದ್ರೂ ಶುಭ ಆಸೆಗಳಿದ್ದಾವೆಯೇ? ಆಗ ಬ್ರಹ್ಮ ಅವರು ಹೇಳುತ್ತಾರೆ, ಮಕ್ಕಳು ನಂಬರ್ ವಾರಾಗಿ ತಮ್ಮ ಶಕ್ತಿ ಪ್ರಮಾಣ, ಸ್ನೇಹ ಪ್ರಮಾಣ, ಅಟೆನ್ಷನ್ ಪ್ರಮಾಣ ಸದಾ ತಂದೆಯ ಇಚ್ಛೆಗಳನ್ನು ಪೂರ್ಣ ಮಾಡುವುದರಲ್ಲಿ ಅವಶ್ಯವಾಗಿ ತೊಡಗಿರುತ್ತಾರೆ. हर एक की दिल में उमंग उत्साह ज़रूर है. जबकि बाप ने हमारी सर्व इच्छाएं पूर्ण की हैं, तो हम भी बाप की सर्व आशाएं पूर्ण करके ही दिखाए. ಪ್ರತಿಯೊಬ್ಬ ಮಗುವಿನ ಮನಸ್ಸಿನಲ್ಲಿ ಉಮಂಗ ಉತ್ಸಾಹ ಅವಶ್ಯವಾಗಿದೆ. ಏಕೆಂದರೆ ತಂದೆ ನಮ್ಮ ಎಲ್ಲ ಆಸೆಗಳನ್ನು ಪೂರ್ಣ ಮಾಡಿದ್ದಾರೆ. ಅಂದರೆ ನಾವು ಸಹ ತಂದೆಯ ಆಸೆಗಳನ್ನು ಪೂರ್ಣ ಮಾಡಿಯೇ ತೋರಿಸುತ್ತೇವೆ. ಲೇಕಿನ್ ಕರ್ಕೆ ದಿಖಾನೆ ಮೇ ನಂಬರ್ ವಾರ್ ಬನ್ ಜಾತೆ ಹೈ. ಆದರೆ ಮಾಡಿ ತೋರಿಸುವುದರಲ್ಲಿ ನಂಬರ್ ವಾರ್ ಆಗುತ್ತಾರೆ. ಸೋಚನಾ और करके दिखाना इसमें अंतर पड़ता है. ವಿಚಾರ ಮಾಡುವುದು ಮತ್ತು ಮಾಡುವುದು ಇದರಲ್ಲಿ ಅಂತರ ಇರುತ್ತದೆ. कोई बच्चे ऐसे भी है जो सोचना और करके दिखाना इसमें समान है.
ಕೆಲವು ಮಕ್ಕಳು ಹೀಗೂ ಇದ್ದಾರೆ, ಯಾರೆಂದರೆ ಅವರು ವಿಚಾರ ಮಾಡುವುದು ಮತ್ತು ಮಾಡುವುದು ಎರಡೂ ಸಮಾನವಾಗಿರುತ್ತದೆ. ಲೇಕಿನ್ ಸಭಿ ऐसे नहीं है, ಆದರೆ ಎಲ್ಲರೂ ಈ ರೀತಿ ಇಲ್ಲ. जिस समय बाप के स्नेह और बाप द्वारा प्राप्तियों को स्मृति में लाते हैं कि बाप ने क्या बनाया और क्या दिया, तो स्नेह स्वरूप होने के कारण बहुत उमंग उत्साह में उड़ते हैं कि बाप ने जो कहा वह मैं ही करके दिखाऊंगा. ಯಾವ ಸಮಯದಲ್ಲಿ ತಂದೆಯ ಸ್ನೇಹ ಮತ್ತು ತಂದೆಯ ಮೂಲಕ ಪ್ರಾಪ್ತಿಗಳನ್ನು ಸ್ಮೃತಿಯಲ್ಲಿ ತರುತ್ತಾರೆ, ಅಂದರೆ ತಂದೆ ಏನೇನು ಮಾಡಿದ್ದಾರೆ, ಏನನ್ನು ಕೊಟ್ಟಿದ್ದಾರೆ ಅಂದಾಗ ಸ್ನೇಹ ಸ್ವರೂಪ ಆಗಿರುವ ಕಾರಣ ಬಹಳ ಉಮಂಗೋತ್ಸಾಹದಲ್ಲಿ ಹಾರುತ್ತಾರೆ. ಅಂದರೆ ತಂದೆ ಏನು ಹೇಳುತ್ತಾರೆ ಅದನ್ನು ನಾನು ಮಾಡಿಯೇ ತೋರಿಸುತ್ತೇನೆ. लेकिन जब सेवा के व संगठन के संपर्क में आते हैं, अर्थात प्रैक्टिकल करने के लिए कर्म में आना पड़ता है, तो कहा संकल्प और कर्म समान हो जाता है, वह अर्थात वही उमंग उत्साह रहता है. ಆದರೆ ಯಾವಾಗ ಸೇವೆಯ ಹಾಗೂ ಸಂಘಟನೆಯಲ್ಲಿ ಸಂಪರ್ಕದಲ್ಲಿ ಬರುತ್ತಾರೆ, ಅಂದರೆ ಪ್ರಾಕ್ಟಿಕಲ್ ಮಾಡುವುದರಲ್ಲಿ ಬರುತ್ತಾರೆ, ಕರ್ಮದಲ್ಲಿ ಬರುತ್ತಾರೆ, ಆಗ ಕೆಲವು ಸಲ ಸಂಕಲ್ಪ ಮತ್ತು ಕರ್ಮ ಸಮಾನವಾಗುತ್ತದೆ, ಅಂದರೆ ಅದೇ ಉಮಂಗೋತ್ಸಾಹ ಇರುತ್ತದೆ. और कभी कर्म में आने समय संगठन के संस्कार व माया व प्रकृति द्वारा आए हुए सर्कमस्टेंस रूपी पेपर कहाँ मुश्किल अनुभव कराते हैं. ಮತ್ತು ಕೆಲವು ಕರ್ಮದಲ್ಲಿ ಬರುವ ಸಮಯದಲ್ಲಿ ಸಂಘಟನದ ಸಂಸ್ಕಾರ ಹಾಗೂ ಮಾಯೆ ಹಾಗೂ ಪ್ರಕೃತಿಯ ಮೂಲಕ ಬರುವಂತಹ ಸಂದರ್ಭರೂಪಿ ಪೇಪರ್ಗಳು ಕೆಲವು ಸಲ ಮುಷ್ಕಿಲ್ ಅಂದರೆ ಕಠಿಣ ಅನುಭವ ಮಾಡಿಸುತ್ತವೆ. इसलिए स्नेह से जो उमंग उत्साह का संकल्प रहा वह संस्कार कारण करने में अंतर डाल देता है. ಆದ್ದರಿಂದ ಸ್ನೇಹದಿಂದ ಯಾವ ಉಮಂಗ ಉತ್ಸಾಹದ ಸಂಕಲ್ಪವಿತ್ತು ಅದು ಸಂದರ್ಭದ ಕಾರಣ ಸಂಸ್ಕಾರದ ಕಾರಣ ಮಾಡುವುದರಲ್ಲಿ ಅಂತರವನ್ನು ತರುತ್ತದೆ. फिर सोचते हैं अगर यह नहीं होता तो बहुत अच्छा होता. ಆಗ ವಿಚಾರ ಮಾಡುತ್ತಾರೆ, ಒಂದು ವೇಳೆ ಇದು ಇಲ್ಲವಾದರೆ ಬಹಳ ಚೆನ್ನಾಗಿರುತ್ತಿತ್ತು. ಅಗರ್ ಔರ್ ಮಗರ್ಗೆ ಚಕ್ರ ಮೇ ಆ ಜಾತೆ ಹೈ. ಒಂದು ವೇಳೆ ಮತ್ತು ಆದರೆ ಅನ್ನುವಂಥ ಚಕ್ರದಲ್ಲಿ ಬರುತ್ತಾರೆ. ಹೋನಾ ತೋ ಯಹ ಚಾಹಿಯೆ ಲೇಕಿನ್ ಐಸಾ ಹುವಾ ಇಸ್ಲಿಯೇ ಯಹ ಹುವಾ. ಇಸ್ ಅಗರ್ ಮಗರ್ಗೆ ಚಕ್ರ ಮೇ ಆ ಜಾತೆ ಹೈ. ಇದು ಆಗಬೇಕಾದದ್ದು ಇದು ಆಗಿದೆ, ಆದರೆ ಈ ರೀತಿ ಆಯಿತು, ಆದ್ದರಿಂದ ಈ ರೀತಿ ಆಯಿತು. ಈ ಒಂದು ವೇಳೆ ಆದರೆ ಅನ್ನುವಂಥ ಚಕ್ರದಲ್ಲಿ ಬರುತ್ತಾರೆ. इसलिए उमंग उत्साह का संकल्प और प्रैक्टिकल कर्म में अंतर हो जाता है. ಆದ್ದರಿಂದ ಉಮಂಗ ಉತ್ಸಾಹದ ಸಂಕಲ್ಪ ಮತ್ತು ಪ್ರಾಕ್ಟಿಕಲ್ ಕರ್ಮದಲ್ಲಿ ಅಂತರ ಬರುತ್ತದೆ. तो ब्रह्मा बाप बच्चों के प्रति विशेष दो आशाएं सुना रहे थे कि ब्रह्मा बाप को साथ ले भी जाना है और साथ रहना भी है. ಬ್ರಹ್ಮ ತಂದೆ ಮಕ್ಕಳ ಪ್ರತಿಯಾಗಿ ವಿಶೇಷ ಎರಡು ಆಸೆಗಳನ್ನು ಹೇಳುತ್ತಾ ಇದ್ದರು. ಏಕೆಂದರೆ ಬ್ರಹ್ಮ ತಂದೆ ಜೊತೆಗೂ ಕರೆದುಕೊಂಡು ಹೋಗಬೇಕು ಮತ್ತು ಜೊತೆಗೂ ಇರಬೇಕು. शिव बाप तो साथ ले जाने वाला है, राज्य में व सारे कल्प में साथ नहीं रहना है. ಶಿವ ತಂದೆಯಂತೂ ಜೊತೆಯಲ್ಲಿ ಕರೆದುಕೊಂಡು ಹೋಗುವವರಾಗಿದ್ದಾರೆ, ರಾಜ್ಯದಲ್ಲಿ ಹಾಗೂ ಇಡೀ ಕಲ್ಪದಲ್ಲಿ ಜೊತೆಯಲ್ಲಿ ಇರುವುದಿಲ್ಲ. वह सदा साथ रहने वाला है और वह ಸಾಕ್ಷಿ ಹೋ देखने वाला है. ಅವರು ಸದಾ ಜೊತೆಯಲ್ಲಿರುವಂಥವರಾಗಿದ್ದಾರೆ ಮತ್ತು ಅವರು ಸಾಕ್ಷಿಯಾಗಿ ನೋಡುವಂಥವರಾಗಿದ್ದಾರೆ.
अंतर है ना, अंतरविदೆಯಲ್ಲ। ब्रह्मा बाप को बच्चों के प्रति सदा ही समान बनाने की शुभ आशाएं इमर्ज करती हैं। ಬ್ರಹ್ಮ ತಂದೆಗೆ ಮಕ್ಕಳ ಪ್ರತಿ ಸದಾ ಸಮಾನ ಮಾಡುವಂತಹ ಶುಭ ಆಸೆಗಳು ಪ್ರತ್ಯಕ್ಷವಾಗಿರುತ್ತವೆ। वैसे बाप दादा दोनों जिम्मेवार है, लेकिन फिर भी रचता साकार में ब्रह्मा है, इसलिए साकार रचता को साकार रचना के लिए स्वतः ही स्नेह रहता है। ಹಾಗಂತೂ ಬಾಪ್ದಾದ ಇಬ್ಬರೂ ಜವಾಬ್ದಾರ ಆಗಿದ್ದಾರೆ, ಆದರೆ ಮತ್ತೆ ರಚಯಿತ ಸಾಕಾರದಲ್ಲಿ ಬ್ರಹ್ಮ ಆಗಿದ್ದಾರೆ। ಆದ್ದರಿಂದ ಸಾಕಾರ ರಚಯಿತನಿಗೆ ಸಾಕಾರ ರಚನೆಯಕ್ಕಾಗಿ ಸ್ವತಃ ಸ್ನೇಹವಿರುತ್ತದೆ। पहले भी सुनाया था ना, बच्चे माँ बाप दोनों होते हैं, लेकिन फिर भी माँ का विशेष स्नेह बच्चों से रहता है। ಮೊದಲು ಸಹ ಹೇಳಿದ್ದರಲ್ಲವೇ, ಮಕ್ಕಳು ತಾಯಿ ತಂದೆ ಇಬ್ಬರೂ ಇರುತ್ತಿದ್ದರು, ಆದರೆ ಮತ್ತೆ ತಾಯಿಯ ವಿಶೇಷ ಸ್ನೇಹ ಮಕ್ಕಳಿಗಾಗಿ ಇರುತ್ತದೆ। क्योंकि पालना के निमित्त माँ बनती है, ಏಕೆಂದರೆ ಪಾಲನೆಯ ನಿಮಿತ್ತ ತಾಯಿ ಆಗಿದ್ದಾರೆ। बाप समान बनाने वाले निमित्त माँ होती है, इसलिए माँ की ममता गाई हुई है। ತಂದೆ ಸಮಾನ ಮಾಡುವುದರಲ್ಲಿ ನಿಮಿತ್ತ ತಾಯಿ ಆಗಿರುತ್ತಾರೆ, ಆದ್ದರಿಂದ ತಾಯಿಯ ಮಮತೆಯ ಗಾಯನವಿದೆ। यह शुद्ध ममता है, मोह वाली नहीं, विकार वाली नहीं। ಇದು ಶುದ್ಧ ಮಮತೆಯಾಗಿದೆ, ಮೋಹದ ಮಮತೆ ಅಲ್ಲ, ವಿಕಾರದ ಮಮತೆ ಅಲ್ಲ। जहाँ मोह होता है वहाँ परेशान होते हैं, और जहाँ रूहानी ममता कहो, स्नेह कहो, वह होगा तो माँ को बच्चों प्रति शान होता है, परेशान नहीं। ಎಲ್ಲಿ ಮೋಹ ಇರುತ್ತದೆ ಅಲ್ಲಿ ಚಿಂತೆ ಇರುತ್ತದೆ, ಮತ್ತು ಎಲ್ಲಿ ಆತ್ಮಿಕ ಮಮತೆ ಇರುತ್ತದೆ, ಸ್ನೇಹ ಅಂತ ಹೇಳಿ ಅದು ಆಗಿರುತ್ತದೆ ತಾಯಿಯ ಮಕ್ಕಳ ಪ್ರತಿ ಆಗಿರುವಂಥ ಹೆಮ್ಮೆ, ಚಿಂತೆ ಅಲ್ಲ। तो ब्रह्मा माँ कहो, बाप कहो, दोनों रूप से बच्चों के प्रति कौन सी विशेष आशाएं रखते हैं। ಬ್ರಹ್ಮ ತಾಯಿ ಅಂತ ಹೇಳಿ, ತಂದೆ ಅಂತ ಹೇಳಿ ಎರಡೂ ರೂಪದಿಂದ ಮಕ್ಕಳ ಪ್ರತಿಯಾಗಿ ಯಾವ ವಿಶೇಷ ಆಸೆಗಳನ್ನು ಇಟ್ಟುಕೊಳ್ಳುತ್ತಾರೆ। एक बाप प्रति आशा है और दूसरी ब्राह्मण परिवार के प्रति शुभ आशा है। ಒಂದು ತಂದೆ ಪ್ರತಿ ಆಶಾ ಇದೆ, ಇನ್ನೊಂದು ಬ್ರಾಹ್ಮಣ ಪರಿವಾರದ ಪ್ರತಿ ಶುಭ ಆಶಾ ಇದೆ। बाप प्रति शुभ आशा है कि जैसे बाप दादा साक्षी भी है और साथी भी है, ऐसे बाप समान साक्षी और साथी समय प्रमाण दोनों ही पाठ सदा बजाने वाले महान आत्मा बने। ತಂದೆ ಪ್ರತಿ ಶುಭ ಆಶಾ ಆಗಿದೆ, ಹೇಗೆ ಬಾಪ್ ದಾದಾ ಸಾಕ್ಷಿಯೂ ಸಹ ಆಗಿದ್ದಾರೆ ಮತ್ತು ಸಾಥಿಯೂ ಸಹ ಆಗಿದ್ದಾರೆ, ಈ ರೀತಿ ಬಾಪ್ ದಾದಾ ಅವರ ಸಮಾನ ಸಾಕ್ಷಿ ಮತ್ತು ಸಾಥಿ ಸಮಯ ಪ್ರಮಾಣ ಎರಡೂ ಪಾಠ ಸದಾ ಮಾಡುವಂತಹ ಮಹಾನ್ ಆತ್ಮರು ಆಗಿ। तो बाप प्रति शुभ आशा हुई, बाप दादा समान साक्षी साथी बनना, ಅಂದರೆ ತಂದೆ ಪ್ರತಿ ಶುಭ ಆಶಾ ಆಗಿದೆ, ಬಾಪ್ ದಾದಾ ಸಮಾನ್ ಸಾಕ್ಷಿ साथी आगुವುದು। जहाँ साक्षी बनना है वहाँ कभी साथी बन जाते हैं, और जहाँ साथी बनना है वहाँ साक्षी बन जाते हैं। समय प्रमाण दोनों रीति निभाना है, इसको कहते हैं बाप समान बनना। ಎಲ್ಲಿ ಸಾಕ್ಷಿ ಆಗಬೇಕು ಅಲ್ಲಿ ಸಾಥಿ ಆಗಿಬಿಡುತ್ತಾರೆ, ಮತ್ತು ಎಲ್ಲಿ ಸಾಥಿ ಆಗಬೇಕು ಅಲ್ಲಿ ಸಾಕ್ಷಿ ಆಗಿಬಿಡುತ್ತಾರೆ। ಸಮಯದ ಅನುಸಾರವಾಗಿ ಎರಡೂ ರೀತಿಯನ್ನು ನಿಭಾಯಿಸಬೇಕು, ಇದಕ್ಕೆ ಹೇಳಲಾಗುತ್ತದೆ ತಂದೆಯ ಸಮಾನ ಆಗುವುದು।
स्नेह की माला तो तैयार है, लेकिन विजय माला इतनी लंबी तैयार हो जाए, ಬಾಪ್ ದಾದಾ ಯಹಿ ಶುಭ ಆಶಾ ರಖತೆ ಹೈ. ಸ್ನೇಹದ ಮಾಲೆ ಅಂತೂ ತಯಾರಿದೆ, ಆದರೆ ವಿಜಯ ಮಾಲೆ ಇಷ್ಟು ದೊಡ್ಡದಾಗಿರುವಂತಹ ಮಾಲೆ ಆಗಬೇಕು. ಬಾಪ್ ದಾದಾ ಇದೇ ಶುಭ ಆಶೆಯನ್ನು ಇಟ್ಟುಕೊಳ್ಳುತ್ತಾರೆ. 108 तो क्या बाप दादा खुली छुट्टी देते हैं. जितने विजय बनने चाहो उतनी बड़ी माला बन सकती है. 108 ಏನು, ಬಾಪ್ ದಾದಾ ಅವರು ಖುಲ್ಲಾ छुट्टी ಕೊಡುತ್ತಾರೆ. ಎಷ್ಟು ಬೇಕು ಅಷ್ಟು ವಿಜಯಿಯಾಗಿ, ಅದಕ್ಕಿಂತ ದೊಡ್ಡ ಮಾಲೆಯೂ ಸಹ ಆಗುತ್ತದೆ. 108 की हद में भी नहीं आओ. 108ರ ಹದ್ದಿನಲ್ಲಿಯೂ ಸಹ ಬರಬೇಡಿ. है ही 108 नंबर, हम तो उसमें आ नहीं सकते, ऐसी कोई बात नहीं. ಇರೋದೇ 108 ನಂಬರ್, ನಾವಂತೂ ಅದರಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ, ಇಂತಹ ಯಾವುದೇ ಮಾತಿಲ್ಲ. ಬನ್ನಿ आगे. विजयी बनने के लिए एक बैलेंस की आवश्यकता है. याद और सेवा का बैलेंस तो सदा सुनते रहते हैं, लेकिन याद और सेवा का बैलेंस चाहते हुए भी रहता क्यों नहीं है. ವಿಜಯಿ ಆಗಬೇಕಾದರೆ ಒಂದು ಸಮತೋಲನೆಯ ಅವಶ್ಯಕತೆ ಇದೆ. ನೆನಪು ಮತ್ತು ಸೇವೆಯ ಸಮತೋಲನೆ ಅಂತೂ ಸದಾ ಕೇಳುತ್ತಾ ಇರುತ್ತೀರಿ, ಆದರೆ ನೆನಪು ಮತ್ತು ಸೇವೆಯ ಸಮತೋಲನೆ ಬಯಸುತ್ತಿದ್ದರೂ ಸಹ ಆಗುವುದಿಲ್ಲ. ಯಾಕೆ? ಸಮಜ್ತೆ ಹುಯೆ ಭಿ ಕರ್ಮ ಮೇ ಕ್ಯೂ ನಹಿ ಆತಾ ಹೈ. ತಿಳಿದುಕೊಂಡಿದ್ದರೂ ಸಹ ಕರ್ಮದಲ್ಲಿ ಏಕೆ ಬರುವುದಿಲ್ಲ? उसके लिए एक और बैलेंस की आवश्यकता है. वही बैलेंस ब्रह्मा बाप की दूसरी आशा है. ಅದಕ್ಕಾಗಿ ಇನ್ನೊಂದು ಸಮತೋಲನೆಯ ಅವಶ್ಯಕತೆ ಇದೆ. ಆ ಸಮತೋಲನೆಯೇ ಬ್ರಹ್ಮ ತಂದೆಯ ಎರಡನೇ ಆಶಾ ಆಗಿದೆ. ಏಕ್ ಆಶಾ ತೋ ಬಾಪ್ ಪ್ರತಿ ಹುಯಿ ಸಮಾನ್ ಬನ್ನೆ ಕಿ. ಒಂದು ಆಶಾ ಅಂತೂ ತಂದೆ ಪ್ರತಿ ಆಗಿದೆ, ಸಮಾನ್ ಆಗುವುದು. दूसरी आशा परिवार प्रति, वह है हर ब्राह्मण आत्मा प्रति सदा शुभ भावना शुभकामना कर्म में रहे. सिर्फ संकल्प तक व चाहना तक नहीं. ಎರಡನೇ ಆಶಾ ಬ್ರಾಹ್ಮಣ ಪರಿವಾರದ ಪ್ರತಿಯಾಗಿ ಅದಾಗಿದೆ. ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರ ಪ್ರತಿಯಾಗಿ ಸದಾ ಶುಭ ಭಾವನೆ ಶುಭಕಾಮನೆ ಕರ್ಮದಲ್ಲಿ ಇರಬೇಕು. ಕೇವಲ ಸಂಕಲ್ಪದವರೆಗೆ ಅಥವಾ ಬಯಸುವುದರವರೆಗೆ ಮಾತ್ರವಲ್ಲ. ಚಾಹತೆ ತೋ ಹೈ, ಕೈ कहते हैं चाहना तो यही है कि शुभ भावना रखे, लेकिन कर्म में बदल जाता है. ಬಯಸುತ್ತೀರಿ ಶುಭ ಭಾವನೆಯನ್ನು. ಕೆಲವರು ಹೇಳುತ್ತಾರೆ, ಬಯಸುತ್ತೇವೆ ಎಲ್ಲರಿಗಾಗಿ ಶುಭ ಭಾವನೆಯನ್ನು, ಆದರೆ ಕರ್ಮದಲ್ಲಿ ಪರಿವರ್ತನೆ ಆಗುತ್ತದೆ. ಇಸ್ಕಾ ವಿಸ್ತಾರ ಪಹಲೆ ಭಿ ಸುನಾ. ಇದರ ಬಗ್ಗೆ ವಿಸ್ತಾರವಾಗಿ ಮೊದಲು ಸಹ ಹೇಳಲಾಗಿದೆ. ಪರಿವಾರ ಪ್ರತಿ ಸದಾ ಶುಭ ಭಾವನಾ ಶುಭಕಾಮನಾ ಕ್ಯೂ ನಹಿ रहती. इसका कारण ಪರಿವಾರದ ಪ್ರತಿಯಾಗಿ ಸದಾ ಶುಭ ಭಾವನೆ ಶುಭಕಾಮನೆ ಏಕೆ ಇರುವುದಿಲ್ಲ? ಇದಕ್ಕೆ ಕಾರಣ जैसे ब्रह्मा बाप से दिल का स्नेह जिगर का स्नेह है, और दिल के जिगर के स्नेह की निशानी है अटूट है. ಹೇಗೆ ತಂದೆಯ ಜೊತೆಗೆ ಮನಸ್ಸಿನ ಸ್ನೇಹ, ಆಂತರಿಕ ಸ್ನೇಹ ಮತ್ತು ಮನಸ್ಸಿನ ಆಂತರಿಕ ಸ್ನೇಹದ ನಿಶಾನಿ ಆಗಿದೆ ಅಟೂಟ್. सदैव यही भावना रही है कि बाप जो कहता है उसमें कल्याण है. ಸದಾ ಇದೇ ಭಾವನೆ ಇರುತ್ತದೆ ಮತ್ತು ಈಗಲೂ ಇದೆ. ತಂದೆ ಏನು ಹೇಳುತ್ತಾರೆ ಅದರಲ್ಲಿ ಕಲ್ಯಾಣವಿದೆ. कभी स्नेह की कमी नहीं हुई और ही अपने को बाप के दिल के समीप समझते रहे कि यह अपनेपन का स्नेह है. ಎಂದಿಗೂ ಸ್ನೇಹದಲ್ಲಿ ಕೊರತೆ ಆಗಲಿಲ್ಲ. ಮತ್ತೆ ಇನ್ನೂ
ತಮ್ಮನ್ನು ತಂದೆಯ ಹೃದಯದ ಸಮೀಪ ತಿಳಿದುಕೊಳ್ಳುತ್ತೀರಿ, ಸಮೀಪ ಇರಬೇಕೆಂದು ಬಯಸುತ್ತೀರಿ. ನಮ್ಮತನದ ಸ್ನೇಹವಿದೆ. इसको कहते हैं दिल का जिगरी स्नेह, जो भावना को परिवर्तन कर देता है. ಇದಕ್ಕೆ ಹೇಳಲಾಗುತ್ತದೆ ಮನಸ್ಸಿನ ಆಂತರಿಕ ಸ್ನೇಹ, ಅದು ಭಾವನೆಯನ್ನು ಪರಿವರ್ತನೆ ಮಾಡುತ್ತದೆ. बाप के प्रति स्नेह की निशानी सदा ही बाप ने कहा और हाजिर किया. ऐसे ब्राह्मण परिवार के प्रति सदा ही ऐसा दिल का स्नेह हो, भावना परिवर्तन की विधि हो, तब बाप और परिवार में स्नेह का बैलेंस, याद और स्नेह का बैलेंस स्वतः प्रैक्टिकल में दिखाई देगा. ತಂದೆಯ ಪ್ರತಿ ಸ್ನೇಹದ ನಿಶಾನೆಯಾಗಿದೆ. ಸದಾ ತಂದೆ ಏನು ಹೇಳಿದರೂ ಅದಕ್ಕೆ ಹಾಜಿ ಮಾಡಿದ್ದೀರಿ. ಹಾಗೆಯೇ ಬ್ರಾಹ್ಮಣ ಪರಿವಾರದ ಪ್ರತಿ ಸದಾ ಇಂತಹ ಮನಸ್ಸಿನ ಸ್ನೇಹವಿರಬೇಕು. ಭಾವನೆ ಪರಿವರ್ತನೆಯ ವಿಧಿ ಆಗಿದೆ. ಆಗ ತಂದೆ ಮತ್ತು ಪರಿವಾರದಲ್ಲಿ ಸ್ನೇಹದ ಸಮತೋಲನೆ, ನೆನಪು ಮತ್ತು ಸೇವೆಯ ಸಮತೋಲನೆ ಸ್ವತಃ प्रैक्टिकलನಲ್ಲಿ ಕಂಡುಬರುತ್ತದೆ. तो बाप के स्नेह का पलड़ा भारी है, लेकिन सर्व ब्राह्मण परिवार में स्नेह का पलड़ा बदलता रहता है. ತಂದೆಯ ಸ್ನೇಹದ ಬುಟ್ಟಿ ಭಾರಿಯಾಗಿದೆ ಮತ್ತು ಬ್ರಾಹ್ಮಣ ಪರಿವಾರದ ಸ್ನೇಹದ ಬುಟ್ಟಿ ಪರಿವರ್ತನೆ ಆಗುತ್ತಾ ಇರುತ್ತದೆ. ಕಭಿ ಭಾರಿ ಕಭಿ ಹಲ್ಕ, ಕೆಲವು ಸಲ ಭಾರಿ ಆಗುತ್ತದೆ, ಕೆಲವು ಸಲ ಹಗುರವಾಗುತ್ತದೆ. ಕಿಸ್ಕೆ ಪ್ರತಿ ಭಾರಿ ಕಿಸ್ಕೆ ಪ್ರತಿ ಹಲ್ಕ, ಕೆಲವರ ಪ್ರತಿಯಾಗಿ ಭಾರಿ ಆಗುತ್ತದೆ, ಕೆಲವರ ಪ್ರತಿಯಾಗಿ ಹಗುರವಾಗುತ್ತದೆ. ಯಾ ಬಾಪ್ और बच्चों के स्नेह का बैलेंस रहे. ಇದು ತಂದೆ ಮತ್ತು ಮಕ್ಕಳ ಸ್ನೇಹದ ಸಮತೋಲನೆ ಇರಬೇಕು. ಯಹಿ ಬ್ರಹ್ಮ ಬಾಪ್ ಕಿ ದೂಸರಿ ಶುಭ ಆಶಾ ಹೈ. ಇದೇ ಬ್ರಹ್ಮ ತಂದೆಯ ಎರಡನೇ ಶುಭ ಆಶಾ ಆಗಿದೆ. अच्छा वरदान. ड्रामा की पॉइंट के अनुभव द्वारा सदा साक्षीपन के स्टेज पर रहने वाले अचल अड़ोल भव. ನಾಟಕದ ಪಾಯಿಂಟಿನ ಅನುಭವದ ಮೂಲಕ ಸದಾ ಸಾಕ್ಷಿಪನದ ಸ್ಥಿತಿಯಲ್ಲಿ ಇರುವಂಥವರು ಅಚಲ್ ಅಡೋಲ್ ಆಗಿ. ड्रामा की पॉइंट के जो अनुभवी है वे सदा साक्षीपन के स्टेज पर स्थित रह एक रस अचल अडोल स्थिति का अनुभव करते हैं. ನಾಟಕದ ಜ್ಞಾನದ ಯಾರು ಅನುಭವಿಯಾಗಿದ್ದಾರೆ ಅವರು ಸದಾ ಸಾಕ್ಷಿಪನದ ಸ್ಥಿತಿಯಲ್ಲಿದ್ದು ಏಕ್ ರಸ್ ಅಚಲ್ ಅಡೋಲ್ ಸ್ಥಿತಿಯ ಅನುಭವ ಮಾಡುತ್ತಾರೆ. ड्रामा के पॉइंट की अनुभवी आत्मा कभी भी बुरे में बुराई को न देख अच्छाई ही देखेगी, अर्थात कल्याण का रास्ता दिखाई देगा. ನಾಟಕದ ಜ್ಞಾನದ ಅನುಭವಿ ಆತ್ಮರು ಎಂದಿಗೂ ಕೆಟ್ಟದರಲ್ಲಿ ಕೆಟ್ಟದ್ದನ್ನು ನೋಡಲಾರದೆ ಒಳ್ಳೆಯದನ್ನೇ ನೋಡುತ್ತಾರೆ. ಅಂದರೆ ಸ್ವಕಲ್ಯಾಣದ ದಾರಿ ಕಂಡುಬರುತ್ತದೆ. अकल्याण का खाता खत्म हुआ. अकल्याणದ ಖಾತೆ समाप्तियाಗಿದೆ. कल्याणकारी बाप के बच्चे हैं, कल्याणकारी युग है. इस नॉलेज और अनुभव की अथॉरिटी से अचल अडोल बनो. ಕಲ್ಯಾಣಕಾರಿ ತಂದೆ ಆಗಿದ್ದಾರೆ, ಕಲ್ಯಾಣಕಾರಿ ಯುಗ ಆಗಿದೆ. ಈ ಜ್ಞಾನ ಮತ್ತು ಅನುಭವದ ಅಥಾರಿಟಿಯಿಂದ ಅಚಲ್ ಅಡೋಲ್ ಆಗಿ. स्लोगन. जो समय को अमूल्य समझकर सफल करते हैं वह समय पर धोखा नहीं खाते हैं. ಯಾರು ಸಮಯವನ್ನು ಅಮೂಲ್ಯವೆಂದು ತಿಳಿದು ಸಫಲ ಮಾಡುತ್ತಾರೆ ಅವರು ಸಮಯದಂತೆ ಪೆಟ್ಟನ್ನು ತಿನ್ನುವುದಿಲ್ಲ. ಅವ್ಯಕ್ತಿಶಾಲ್. लगन की अग्नि को ज्वाला रूप बनाओ,
11ನೇ ಪಾಯಿಂಟು, योग में सदा ಲೈಟ್ ಹೌಸ್ और माइट ಹೌಸ್ ಸ್ಥಿತಿ का ಅನುಭವ करो. ಯೋಗದಲ್ಲಿ ಸದಾ ಪ್ರಕಾಶ ಸ್ತಂಭ ಮತ್ತು ಶಕ್ತಿ ಸ್ತಂಭದ ಸ್ಥಿತಿಯ ಅನುಭವ ಮಾಡಿ. ಜ್ಞಾನ ಹೈ ಲೈಟ್ और ಯೋಗ ಹೈ ಮೈಟ್. ಜ್ಞಾನವಾಗಿದೆ ಪ್ರಕಾಶ ಮತ್ತು ಯೋಗವಾಗಿದೆ ಶಕ್ತಿ. ज्ञान और योग दोनों शक्तियाँ लाइट और माइट संपन्न हो, इसको कहते हैं मास्टर सर्वशक्तिवान. ಜ್ಞಾನ ಮತ್ತು ಯೋಗ ಎರಡೂ ಶಕ್ತಿಗಳು